ನಮಸ್ಕಾರ. ಈ ದಿನದ ಪ್ರಮುಖ ಸುದ್ದಿಗಳು. 2027ಕ್ಕೆ ಮೊದಲ ಹೆಲಿಕಾಪ್ಟರ್ ಸಿದ್ಧ. ವೇಮಗಲ್ನಲ್ಲಿ ಹೆಲಿಕಾಪ್ಟರ್ ಜೋಡಣಾ ಘಟಕ ಉದ್ಘಾಟನೆ. ಜೋಶಿಗೆ 1 ಲಕ್ಷದ ದಂಡದ ಎಚ್ಚರಿಕೆ, 25,000 ದಂಡ ಪಾವತಿ ಅನಿವಾರ್ಯ. 15 ಮಂದಿ ಡ್ರಗ್ ಪೆಡ್ಲರ್ಗಳ ಬಂಧನ, 21.50 ಕೋಟಿ ಮೌಲ್ಯದ ಮಾದಕ ವಸ್ತು ಜಪ್ತಿ ಮಾಡಿದ ಪೊಲೀಸರು. ರಸ್ತೆ ದುರಸ್ತಿಗೆ ತಾತ್ಕಾಲಿಕ ಪರಿಹಾರ. ಮಾರನಗೊಂಡನಹಳ್ಳಿ ಹದಗೆಟ್ಟಿದ ರಸ್ತೆಯಿಂದ ಅಪಘಾತ, ಮಗು ಮೃತಪಟ್ಟ ಘಟನೆ. ಮನೆಗಳ ಮೇಲೆ ನಿರಂತರ ಕಲ್ಲು ತೂರಾಟ, ಚಿಕ್ಕಮಗಳೂರು ಬಿಗುವಿನ ಪರಿಸ್ಥಿತಿ. ಪೋಷಕರ ವಿರುದ್ಧ ಕ್ರಮಕ್ಕೆ ಎಚ್ಚರಿಕೆ, ಅಪ್ರಾಪ್ತ ವಯಸ್ಸಿನವರಿಂದ ವಾಹನ ಚಾಲನೆ, ಸಂಚಾರ ನಿಯಮ ಉಲ್ಲಂಘನೆ. ಮುಂದೆ ಸಿದ್ದರಾಮಯ್ಯ ಹೇಳ್ತಾರೆ, ಮಹದೇವಪ್ಪ ಬೇರೆಯವರಿಗೆ ನಾನು ಉತ್ತರ ಕೊಡುವುದಿಲ್ಲ, ಡಿಕೆಶಿ ಹೇಳಿಕೆ. ಸೂಪರ್ 8 ಹಂತಕ್ಕೆ ತಲುಪಿದ ನ್ಯೂಜಿಲೆಂಡ್, ಗಮನ ಸೆಳೆದ ಕೆನಡಾದ ಯುವರಾಜ್ ನರ್ಮ ಶತಕ. ವಿದೇಶಕ್ಕೆ ಹಾರಿದ ಕಾಂಗ್ರೆಸ್ ಶಾಸಕರು, 2 ಹಂತಗಳಲ್ಲಿ 20ಕ್ಕೂ ಹೆಚ್ಚು ಶಾಸಕರು ಆಸ್ಟ್ರೇಲಿಯಾಗೆ. ಯಲಹಂಕದಲ್ಲಿ ಮೆಗಾ ಕೋಚಿಂಗ್ ಟರ್ಮಿನಲ್, ದೇವನಹಳ್ಳಿ ಬದಲು ಯಲಹಂಕದಲ್ಲಿ ನಿರ್ಮಾಣ, ಕಾರ್ಯಸಾಧ್ಯತೆ ಅಧ್ಯಯನಕ್ಕೆ ರೈಲ್ವೆ ಮಂಡಳಿ ಅನುಮೋದನೆ. ಪ್ರಮಾಣ ವಚನಕ್ಕೆ ಸೂಚಿಸಿದ ಸೋನಿಯಾ, 2014ರಲ್ಲಿ 58 ಕಾಂಗ್ರೆಸ್ ಶಾಸಕರಿಂದ ಬೆಂಬಲ ಸಿಕ್ಕಿತು. ಅಸ್ಸಾಂ ಸಿಎಂ ಹಿಮಂತ ಬಿಶ್ವಾ ಶರ್ಮಾ ಹೇಳಿಕೆ. ರಾಜಕಾರಣಿಗಳು ಭಾತೃತ್ವ ಬೆಳೆಸಬೇಕು, ಹೊಸದಾಗಿ ಅರ್ಜಿ ಸಲ್ಲಿಸಲು 12 ಮಂದಿಗೆ ಸುಪ್ರೀಂ ಕೋರ್ಟ್ ಸೂಚನೆ. ಸಹಕಾರ ವೃದ್ಧಿಗೆ ಶಪಥ, ವ್ಯಾಪಾರ ರಕ್ಷಣಾ ಕ್ಷೇತ್ರಗಳ ಬಗ್ಗೆ ಮೋದಿ ವ್ಯಾಕ್ರನ್ ಮಾತುಕತೆ.